ನಾವು ಗಮ್ ಬಾಟಲ್ಸ್ನ ವೇಸ್ಟು ಅಂತ ಖಾಲಿ ಆದಮೇಲೆ ಬಿಸಾಡಿಬಿಡ್ತೀವಿ. ಗಮ್ ಬಾಟಲ್ಸಲ್ಲಿ ಫೆವಿಕಾಲ್ದಾಗಲಿ ಅಥವಾ ಚಿಕ್ಕ ಚಿಕ್ಕ ಗಮ್ ಬಾಟಲ್ಸ್ ಬರುತ್ತಲ್ಲ, ಆ ಬಾಟಲ್ಸ್ನ ಇಟ್ಕೊಂಡು ನಾವು ರಂಗೋಲಿ ಬರ್ದೇ ಇದ್ರೂ ಸಹ ಈಸಿಯಾಗಿ ಫ್ರೀ ಹ್ಯಾಂಡ್ ರಂಗೋಲಿ ಆಗಲಿ ಅಥವಾ ಲೈನ್ಸ್ ಹಾಕಿ ರಂಗೋಲಿ ಆಗಲಿ ಮಾಡ್ಕೋಬೋದು. ಈ ರೀತಿ ಒಂದು ರಂಗೋಲಿ ಟೂಲ್ನ ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಗಮ್ ಬಾಟ್ಲಿಂದ. ಇದಕ್ಕೆ ನಾನು ಚಿಕ್ಕದು ಗಮ್ ಬಾಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ನನಗೆ ರಂಗೋಲಿ ಪೌಡರ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ವೈಟ್ ಟೈಲ್ಸ್ ಇರೋದ್ರಿಂದ ಕೆಮ್ಮಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ರಂಗೋಲಿ ಹಾಕೋದಕ್ಕೆ. ಸೊ ಈ ರೀತಿ ರಂಗೋಲಿ ಪೌಡರ್ನ ಫಿಲ್ ಮಾಡಿಕೊಂಡು ಮೇಲೆ ಕ್ಯಾಪ್ಗೆ ಈ ರೀತಿ ಹೋಲ್ ಇಟ್ಕೋಬೇಕು. ನಾನು ಒಳಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರಲ್ಲ, ಅದೇ ಕ್ಯಾಪನ್ನು ಯೂಸ್ ಮಾಡಿದ್ದೀನಿ. ಅದಕ್ಕೆ ಹೋಲ್ ಇರುತ್ತಲ್ಲ, ಅದರಲ್ಲಾದರೂ ಹಾಕ್ಕೋಬೋದು. ಈ ರೀತಿ ಮೇಲೆ ಕ್ಯಾಪ್ಗೆ ನಾವು ಚಿಕ್ಕದಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹೋಲ್ನ ಇಟ್ಕೊಂಡು ಸಹ ನಾವು ರಂಗೋಲಿ ಹಾಕ್ಕೋಬೋದು. ಇಲ್ಲಿ ನಾನು ರಂಗೋಲಿ ಪೌಡರ್ನ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಈ ಹೋಲಿಂದ ರಂಗೋಲಿ ಹಾಕ್ಕೋತಾ ಇದ್ದೀನಿ. ನಾವು ಅದನ್ನು ತುಂಬ ದೊಡ್ಡದಾಗಿದೆ ಅಂದರೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚಿಕ್ಕದಾಗಾದರೂ ಮಾಡ್ಕೋಬೋದು. ಈ ರೀತಿ ನಮಗೆ ರಂಗೋಲಿ ಹಾಕೋಕ್ಕೆ ಬರಲಿಲ್ಲ ಅಂದ್ರೂ ಸಿಂಪಲ್ಲಾಗಿ ಈ ಬಾಟಲಲ್ಲಿ ರಂಗೋಲಿ ಪೌಡರ್ನ ಹಾಕ್ಕೊಂಡು ನಾವು ರಂಗೋಲಿನ ಹಾಕ್ಕೋಬೋದು. ಆ ಬಾಟಲ್ನ ನಾವು ಪ್ರೆಸ್ ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ, ಈ ರೀತಿ ರಂಗೋಲಿ ಫಿಲ್ ಮಾಡ್ಕೊಂಡಿರ್ತೀವಲ್ಲ, ಹೋಲಲ್ಲಿ ರಂಗೋಲಿ ಪೌಡರಿಂದ ರಂಗೋಲಿ ಹಾಕ್ಕೋಬೋದು. ಹೋಲಿಂದ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ರಂಗೋಲಿ ಪೌಡರ್ ಸ್ವಲ್ಪ ದಪ್ಪದಾಗಿ ಬರ್ತಾಯಿದೆ. ಈ ರೀತಿ ನಾವು ಈಸಿಯಾಗಿ ರಂಗೋಲಿ ಬರ್ದೇ ಇದ್ರೂ ಸಹ ಈ ಟೂಲ್ನ ಬಳಸ್ಕೊಂಡು ರಂಗೋಲಿ ಹಾಕ್ಕೋಬೋದು. ಈ ರೀತಿ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ರಂಗೋಲಿ ಹಾಕ್ಕೋಬೋದು. ಚುಕ್ಕಿ ರಂಗೋಲಿ ಬೇಕು ಅಂದರೆ ಚುಕ್ಕಿ ರಂಗೋಲಿ ಹಾಕ್ಕೋಬೋದು. ಮತ್ತು ನಾವು ಚಿಕ್ಕದಾಗಿ ಡಾಟ್ಸ್ ಎಲ್ಲ ಇಡಬೇಕಾದ್ರೆ ಈ ಟೂಲ್ನ ಯೂಸ್ ಮಾಡ್ಬೋದು. ಈ ರೀತಿ ನಾವು ಡಿಸೈನಾಗಿ ರಂಗೋಲಿ ಪೌಡರ್ನ ಯೂಸ್ ಮಾಡಿಕೊಂಡು ರಂಗೋಲಿ ಹಾಕ್ಕೋಬೋದು. ನಮಗೆ ಗೆರೆ ರಂಗೋಲಿ ಬೇಕು ಅಂದರೆ ಲೈನ್ಸ್ ಹಾಕೋದಕ್ಕೂ ಸಹ ಯೂಸ್ ಮಾಡ್ಬೋದು. ಈ ರೀತಿ ನಾವು ಫ್ಲವರ್ಸ್ ಆಗಲಿ ಅಥವಾ ಡಿಸೈನ್ ರಂಗೋಲಿ ಹಾಕೋದಕ್ಕೆ ಈ ರೀತಿ ಬಾಟಲ್ಸ್ನ ರೀಯೂಸ್ ಮಾಡ್ಕೋಬೋದು. ವೇಸ್ಟು ಅಂತ ಬಿಸಾಡೋ ಬದಲು ನಾವು ಇದನ್ನು ಫಿಲ್ ಮಾಡಿಕೊಂಡು ರಂಗೋಲಿ ಹಾಕೋದಕ್ಕೆ ಬಳಸ್ಕೋಬೋದು. ಯೂಸ್ ಆದಮೇಲೆ ನಮಗೆ ಬೇಡ ಅನಿಸಿದಾಗ ಬಿಸಾಡಿಬಿಟ್ಟು ಬೇರೆ ನಮಗೆ ಚಿಕ್ಕ ಬಾಟಲ್ಸ್ ಇರುತ್ತಲ್ಲ, ಅದನ್ನು ಈ ರೀತಿ ನಾವು ಅದರಲ್ಲಿ ರಂಗೋಲಿ ಫಿಲ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ಈ ರೀತಿ ನೋಡಿ, ನಾನು ಚಿಕ್ಕದು ಒಂದು ಡಾಟ್ ಇಟ್ಕೋತಾ ಇದ್ದೀನಿ ಸೈಡಲ್ಲಿ. ನಮಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕ್ಕೊಂಡು ನಾವು ಮನೆಯಲ್ಲಿ ಕಿಚನಲ್ಲಿ ಯೂಸ್ ಮಾಡೋ ಸ್ಪೂನ್ ತೊಗೊಂಡು ಆ ಸ್ಪೂನಿಂದನೂ ಸಹ ನಾವು ಡಿಸೈನ್ ಮಾಡ್ಕೋಬೋದು. ಜಸ್ಟ್ ಲೀಫ್ ಶೇಪಲ್ಲಿ ಅಥವಾ ಡ್ರಾಪ್ ಶೇಪಲ್ಲಿ ನಾವು ಬೇಕು ಅಂದರೆ ಈ ರೀತಿ ಒಂದು ಸ್ವಲ್ಪ ರಂಗೋಲಿ ಪೌಡರ್ನ ಸುತ್ತೂ ಹಾಕ್ಬಿಟ್ಟು ಸ್ಪೂನ್ ತೊಗೊಂಡು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಒಂದು ಲೀಫ್ ಶೇಪ್ ಬರುತ್ತೆ. ಅಥವಾ ಡ್ರಾಪ್ ಶೇಪಲ್ಲಿ ನಾವು ಈ ರೀತಿ ಆರಾಮಾಗಿ ರಂಗೋಲಿನ ಡಿಸೈನ್ ಮಾಡ್ಕೋಬೋದು. ಸುತ್ತೂ ರಂಗೋಲಿ ಪೌಡರ್ನ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಜಸ್ಟ್ ಸ್ಪೂನ್ನ ಈ ರೀತಿ ಪ್ರೆಸ್ ಮಾಡಿ ಮುಂದಕ್ಕೆ ಈ ರೀತಿ ಎಳ್ಕೊಂಡ್ರೆ ನಮಗೆ ಈ ರೀತಿ ಒಂಥರ ಲೀಫ್ ಶೇಪಲ್ಲಿ ಅಥವಾ ಡ್ರಾಪ್ ಶೇಪಲ್ಲಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು. ಸುತ್ತೂ ನಾವು ಕಲರ್ ಪೌಡರ್ ಬಳಸ್ಕೊಂಡು ಈ ರೀತಿ ನಾವು ಡ್ರಾಪ್ ಶೇಪಲ್ಲಿ ನಾವು ಈ ರೀತಿ ಸ್ಪೂನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಲೀಫ್ ಶೇಪಲ್ಲಿ ರಂಗೋಲಿನ ರೆಡಿ ಮಾಡ್ಕೋಬೋದು. ಸುತ್ತು ಡಿಸೈನ್ ಮಾಡ್ಕೋಬೋದು. ನಾವು ಚಿಕ್ಕದಾಗಾದರೂ ಮಾಡ್ಕೋಬೋದು ಅಥವಾ ದೊಡ್ಡದಾಗಾದರೂ ಮಾಡ್ಕೋಬೋದು. ಈ ರೀತಿ ನಾವು ಸ್ಪೂನು ಮತ್ತು ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಮನೆಯಲ್ಲಿ ರಂಗೋಲಿನ ಮಾಡ್ಕೋಬೋದು. ಇದಕ್ಕೆ ನಾನು ಈ ರೀತಿ ಫೆವಿಕಾಲ್ ಬಾಟಲ್ನ ಬಳಸಿದ್ದೆ. ಇದರಲ್ಲಿ ರಂಗೋಲಿ ಫಿಲ್ ಮಾಡಿ ಎತ್ತಿಡೋದಕ್ಕೂ ಈಸಿಯಾಗಿರುತ್ತೆ. ನಾವು ಹಾಗೆ ಎತ್ತಿಟ್ಕೊಳ್ಳಬಹುದು. ನೆಕ್ಸ್ಟ್ ಬಂದು ಈ ರೀತಿ ನಾವು ಏನಾದರೂ ಆರ್ಡ್ರ್ ಮಾಡಿ ಬಿರಿಯಾನಿ ತರಿಸ್ತೀವಿ ಅಥವಾ ರೈಸ್ ಏನಾದರೂ ತಂದಾಗ ಈ ರೀತಿ ಬಾಕ್ಸ್ಗಳು ಬರುತ್ತೆ, ಚಿಕ್ಕ ಬಾಟಲ್ ಬರುತ್ತೆ. ಅದನ್ನು ಸಹ ನಾವು ರಂಗೋಲಿ ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು. ಅದನ್ನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ಗೆರೆ ರಂಗೋಲಿ ಬರಲ್ಲ. ಆವಾಗ ನಾವು ಈ ರೀತಿ ಆ ಬಾಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಮನೆಯಲ್ಲೇ ಇರೋ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ನ ರಿಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಬಾಕ್ಸನ್ನು ತೊಗೊಂಡು ಒಂದು ಸ್ವಲ್ಪ ದೂರಕ್ಕೆ ಈ ರೀತಿ ಹೋಲ್ಸ್ ಮಾಡ್ಕೋಬೇಕು. ಚಾಕುನ ಬಿಸಿ ಮಾಡ್ಕೊಂಡಿದ್ದೀನಿ. ಚಾಕುನ ಬಿಸಿ ಮಾಡಿಕೊಂಡು ನಮಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೋಲ್ನ ಮಾಡ್ಕೋಬೇಕು. ಒಂದು 4 ಹೋಲ್ ಆದರೂ ಮಾಡ್ಕೋಬೋದು ಅಥವಾ 2 ಹೋಲ್ ಆದರೂ ಮಾಡ್ಕೋಬೋದು. 2 ಗೆರೆ ರಂಗೋಲಿ ಹಾಕ್ಕೋಬೇಕಾದ್ರೆ 2 ಹೋಲ್ ಮಾಡ್ಕೋಬೋದು. ಅಥವಾ 4 ಗೆರೆ ಹಾಕ್ಕೊಂಡು ನಮಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಅನ್ನೋರು 4 ಗೆರೆ ಹಾಕಿ ರಂಗೋಲಿ ಹಾಕೋದಕ್ಕೆ, ದೊಡ್ಡ ರಂಗೋಲಿ ಹಾಕೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ರೀತಿ ನಾವು ಲೈನ್ಸ್ ಹಾಕೋದಕ್ಕೆ ಈ ಬಾಕ್ಸ್ನ ಯೂಸ್ ಮಾಡಿಕೊಂಡು ಒಂದು ಟೂಲ್ನ ರೆಡಿ ಮಾಡ್ಕೋಬೋದು. ರಂಗೋಲಿ ಹಾಕಿದ್ಮೇಲೆ ಎತ್ತಿಟ್ಕೋಬೋದು. ಅಥವಾ ನಾವು ಬೇಡ ಅಂದರೆ ಬಿಸಾಡಿಬಿಟ್ಟು ಬೇರೆ ಬಾಕ್ಸು ನಾವು ಏನಾದರೂ ತರ್ತೀವಲ್ಲ, ಆ ಬಾಕ್ಸನ್ನು ಸಹ ರಿಯೂಸ್ ಮಾಡ್ಕೋಬೋದು. ನಾವು ಅದು ಒಡೆದೋದಾಗ ಅಥವಾ ಬಿಸಾಕೋ ಆಗಿದ್ದಾಗ ನಾವು ಬಿಸಾಕ್ಬೋದು. ನೋಡಿ, ಈ ರೀತಿ ನಾನಂತೂ ಒಂದೊಂದೇ ಲೈನ್ನ ಈ ರೀತಿ ಹಾಕೋತೀನಿ. ನಾವು ಆ ರೀತಿ ಬಾಕ್ಸ್ನ ರೆಡಿ ಮಾಡಿಕೊಂಡು ಆ ಹೋಲ್ಸ್ 1-2 ಹೋಲ್ಸ್ನ ಇಟ್ಕೊಂಡ್ರೆ ನಾವು ಈ ರೀತಿ 2 ಲೈನನ್ನು ಒಂದೇ ಸಲ ಹಾಕ್ಕೋಬೋದು. ಆ ರೀತಿ ಗೆರೆ ರಂಗೋಲಿನ ಹಾಕೊಳ್ಳೋದಕ್ಕೆ ಅಥವಾ ಸೈಡಲ್ಲಿ ಬಾರ್ಡರ್ಸ್ ಎಲ್ಲ ಬರೆಯೋದಕ್ಕೆ ಈಸಿಯಾಗಿರುತ್ತೆ. ಈಗ ನಾನು ಈ ಪ್ಲಾಸ್ಟಿಕ್ ಬಾಕ್ಸನ್ನ ಹೋಲ್ಸ್ ಇಟ್ಕೊಂಡಿಲ್ಲ, ಆ ಬಾಕ್ಸ್ನ ತೊಗೊಂಡು ಇದಕ್ಕೆ ಮೇಲೆ ಲಿಡ್ ಇದ್ದರೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು.
ಪ್ಲಾಸ್ಟಿಕ್ ಬಾಕ್ಸ್ಗೆ ರಂಗೋಲಿ ಪೌಡರ್ನ ಹಾಕ್ಕೊಂಡು ಈ ರೀತಿ ನೋಡಿ ನಾನು ಹತ್ರ ಇಟ್ಕೊಬಿಟ್ಟಿದ್ದೀನಿ ಹೋಲ್ಸು. ಒಂದು ಸ್ವಲ್ಪ ದೂರ ಇಟ್ಕೊಂಡು ಈ ರೀತಿಯ ಬಾಕ್ಸಲ್ಲಿ ರಂಗೋಲಿ ಪೌಡರ್ನ ಫಿಲ್ ಮಾಡಿಕೊಂಡು ನಮಗೆ ಈ ರೀತಿ 2 ಎಲೆ ರಂಗೋಲಿ ಲೈನ್ಸ್ನ ರೆಡಿ ಮಾಡ್ಕೋಬೋದು. ಈ ರೀತಿ ಸೈಡಲ್ಲಿ ಬಾರ್ಡರ್ ಹಾಕೋದಕ್ಕೆ ಎಲ್ಲ ನಾವು ರಂಗೋಲಿ ಬಿಡಿಸ್ಕೊಳ್ಳೋದಕ್ಕೆ ಇಷ್ಟು ಅಂತ ಬಿಸಾಡೋ ಬಾಕ್ಸ್ಗಳನ್ನ ರೀಯೂಸ್ ಮಾಡ್ಕೋಬೋದು. ಟಿಪ್ಸು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಕ್ಕಿನ ನೆನೆಸದೆ ರುಬ್ಬದೆ ನಾವು ಇನ್ಸ್ಟೆಂಟಾಗಿ ಈ ರೀತಿ ರವೆಯಿಂದ ಬೆಳಗ್ಗೆ ತಿಂಡಿಗೆ ರವೆ ದೋಸೆನ ಮಾಡ್ಕೋಬೋದು. ಬೇಗ ಆಗುತ್ತೆ, 5 ನಿಮಿಷದಲ್ಲಿ ನಾವು ಈ ದೋಸೆನ ರೆಡಿ ಮಾಡ್ಕೋಬೋದು. ಇದಕ್ಕೆ ಮೊಸರು ಒಂದು ಇದ್ದರೆ ಸಾಕು. ನಾನಿಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ರವೆಗೆ ಬೇಕಾಗೋಷ್ಟು ನೋಡಿಕೊಂಡು ನಾವು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೋದು. ನಾನಿಲ್ಲಿ 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು ರವೆಗೆ. ಅದಕ್ಕೆ ನಾನೊಂದು ಚಿಟಿಕೆಯಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಸಕ್ಕರೆ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬೋದು, ಹಾಗೇನೂ ಸಹ ಮಾಡ್ಕೋಬೋದು ದೋಸೆನ. ಮಿಕ್ಸಿ ಜಾರಲ್ಲಿ ಹಾಕಿರೋ ಮೊಸರು ಮತ್ತು ರವೆನ ನಾವು 1-2 ರೌಂಡು 3 ರೌಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಳ್ಳುವಾಗ ನೀರು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ಗಟ್ಟಿಯಾಗಿ ರುಬ್ಕೊಂಡಿದ್ದಾಗಿದೆ. ರುಬ್ಕೊಂಡಿರೋದನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ತುಂಬ ನೀರಾಗಿ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ದೋಸೆ ಹಿಟ್ಟನ್ನು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡ್ಬೋದು. ಇಲ್ಲಾಂದರೆ ಹಾಗೇನೂ ಸಹ ಮಿಕ್ಸ್ ಮಾಡ್ಕೊಂಡು ಇನ್ಸ್ಟೆಂಟಾಗಿ ನಾವು ದೋಸೆನ ಮಾಡ್ಕೋಬೋದು. ನಾನಿಲ್ಲಿ 1-2 ನಿಮಿಷ ಬಿಟ್ಟಿದ್ದೆ ನೋಡಿ, ದೋಸೆ ಹಿಟ್ಟು ರೆಡಿ ಆಗಿದೆ. ಈ ರೀತಿ ದೋಸೆ ಹಿಟ್ಟನ್ನ ಮೀಡಿಯಮ್ ಆಗಿ ಮಾಡ್ಕೋಬೇಕು, ತುಂಬ ಗಟ್ಟಿಯಾಗೂ ಇರಬಾರ್ದು. ದೋಸೆ ಹಿಟ್ಟನ್ನ ಅದಕ್ಕೆ ರೆಡಿ ಮಾಡ್ಕೋಬೇಕು. ಹೆಂಚು ಬಿಸಿ ಆದಮೇಲೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ದೋಸೆ ಹಾಕ್ಕೊಂಡು 2 ಸೈಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಇನ್ಸ್ಟೆಂಟ್ ಆದ ರವೆ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾವು ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿನೂ ಸಹ ಮಾಡ್ಕೋಬೋದು. ನಾವು ದೋಸೆ ಹಿಟ್ಟು ರುಬ್ಬಿ ಮಾಡೋಷ್ಟೇ ಟೇಸ್ಟಿಯಾಗಿ ನಾವು ರವೆ ದೋಸೆನ ಮಾಡ್ಕೋಬೋದು. ತುಂಬ ಸಾಫ್ಟಾಗಾದರೂ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಾದರೂ ನಾವು ರವೆ ದೋಸೆನ ಮಾಡ್ಕೋಬೋದು. 2 ಸೈಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿರೋ ರವೆ ದೋಸೆ ರೆಡಿ ಆಗುತ್ತೆ. 1 ತಿನ್ನೋರು 2 ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ರವೆ ದೋಸೆ. ಇದ್ರ ಜೊತೆಗೆ ಇವತ್ತು ನಾನು ಕಡಲೆಬೀಜ ಚಟ್ನಿ ಮಾಡ್ಕೋತಾ ಇದ್ದೀನಿ. ಕಡಲೆಬೀಜ ಚಟ್ನಿಗೆ ಯಾವುದೇ ರೀತಿ ಕೊಬ್ಬರಿ ಬಳಸಲ್ಲ, ಏನೂ ಇಲ್ಲ. ಹಾಗೆ ನಾವು ಸಿಂಪಲ್ಲಾಗಿ ವಿತಿನ್ 5 ಮಿನಿಟ್ಸ್ ನಾವು ದೋಸೆ ಚಟ್ನಿನೆಲ್ಲ ರೆಡಿ ಮಾಡ್ಕೋಬೋದು. ಅಷ್ಟು ಬೇಗ ನಾವು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ಈ ರವೆ ದೋಸೆನ ತೊಗೊಂಡೋಗ್ಬೋದು. ಸಾಫ್ಟಾಗಿರುತ್ತೆ. ದೋಸೆ ಜೊತೆಗೆ ನಾನಿಲ್ಲಿ ಸಿಂಪಲ್ಲಾಗಿ ಕಡಲೆಬೀಜ ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಕಡಲೆಬೀಜನ ಹುರ್ಕೋತಾ ಇದ್ದೀನಿ. ಕಡಲೆಬೀಜನ ಗಮ್ಮನೆ ಹಾಗೆ ನಾವು ಕಡಲೆಬೀಜ ಮುರಿದಾಗ ಸಿಪ್ಪೆ ಬರಬೇಕು, ಅದುವರೆಗೂ ಹುರ್ಕೋಬೇಕು. ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾನಿಲ್ಲಿ 4-5 ಇಸ್ಲಷ್ಟು ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಹೆಂಚು ಬಿಸಿ ಆದರೆ ಸಾಕು. ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1/4 ಇಂಚಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ 7-8 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡು ನಾವು ಹುರಿದಿಟ್ಕೊಂಡಿರೋ ಕಡಲೆಬೀಜ ಹಾಕ್ಕೊಂಡು ಕಡಲೆಬೀಜ ಬೆಳ್ಳುಳ್ಳಿನ ಹಾಕೊಂಡಿದ್ಮೇಲೆ ನುಣ್ಣಕ್ಕೆ ರುಬ್ಕೊಂಡ್ರೆ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು, ಒಣಮೆಣಸಿನ್ಕಾಯಿ ಬದಲು. ಸಿಂಪಲ್ಲಾಗಿ ಕೊಬ್ಬರಿ ಬಳಸ್ತೀರ ಈ ರೀತಿ ನಾವು ಕಡಲೆಬೀಜ ಚಟ್ನಿನ ಮಾಡ್ಕೋಬೋದು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವತ್ತು ರವೆ ದೋಸೆ ಜೊತೆಗೆ ಈ ಕಡಲೆಬೀಜ ಚಟ್ನಿನ ಮಾಡಿದ್ದೀನಿ. ತುಂಬ ರವೆ ದೋಸೆನೂ ಸಾಫ್ಟಾಗಿದೆ. ಈ ದೋಸೆ ಜೊತೆಗೆ ಈ ಚಟ್ನಿ ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.